ಇದೇ 17,000 ಚಿಲ್ಲರ್ CS ಐಟ್ ಇವತ್ತಿನ ಡೇಟ್ದಾಗ ಬ್ಯಾರೆ ಲೇಔಟ್ದಾಗ ಖಾಲಿ ಇದ್ದಿದ್ ನಾವು ಹೋಗಿ ಕೇಳಬೇಕಂದ್ರೆ JDದಾಗ ಎಷ್ಟಿದೆ ಗೊತ್ತಿದೆ ನಿಮ್ಗೆ? 1,70,00,000 ರೂಪಾಯಿ 30 ವರ್ಷ ಲೀಸ್ ಕೊಡೋಕೆ ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. 1,70,00,000. ಇಲ್ಲಿ 8,58,000 ರೂಪಾಯಿದಾಗ ಇವರಿಗೆ ಬಿಡುಗಡೆ ಆಗಿದೆ. ಅಲಾಟ್ಮೆಂಟ್ ಆಗಿದ್ದ ಕಾಪೀಸ್ನು ಇದೆ ನಮ್ಮ ಹತ್ರ, ಎಲ್ಲ ಡಾಕ್ಯುಮೆಂಟ್ ವಿತ್ ದಾಖಲೆ. ನಾನು ಮಾತಾಡ್ತಾ ಇದ್ದೀನಿ, ದಾಖಲೆ ಇಲ್ಲಾರ್ದು ನಾನು ಮಾತಾಡಲ್ಲ. ಅಲಾಟ್ಮೆಂಟ್ ಆಗಿದೆ ಇವರಿಗೆ, ಅಲಾಟ್ಮೆಂಟ್ ಕಾಪಿ ಇದೆ. ಇಲ್ಲಿ ಆಲ್ರೆಡಿ ಇಲ್ಲಿ ಬರ್ದಿದ್ದಾರೆ, ಇಲ್ಲಿ ನೋಡಿ. ಇವರಿಗೆ ಇದು ಆಗಿದೆ 8 ಲಕ್ಷ ಚಿಲ್ಲರ್ದಾಗ ಇವರಿಗೆ ಅಲಾಟ್ಮೆಂಟ್ ಆಗಿದೆ. ಇದು ಅಲಾಟ್ಮೆಂಟ್ ಕಾಪಿ. ಇದು ಇವತ್ತು ಕಮ್ಮಿ ರೊಕ್ಕದಾಗ ನೀವು ಇದು CS ಐಟ್ ಅಲಾಟ್ ಮಾಡ್ಕೋತೀರಿ. 20 ವರ್ಷ ಮುಗ್ದಿದೆ, ಆಲ್ರೆಡಿ ಟೈಮ್ ಪೀರಿಯಡ್ ಮುಗ್ದಿದೆ, ಇನ್ನ 10 ವರ್ಷ ಉಳಿದಿದೆ. 20 ವರ್ಷ ಆದ್ಮೇಲೆ ನೀವು ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇದು ಹಾಕಕ್ ಹೋಗ್ತೀರಿ. ಇವತ್ತು ಏನ್ ನಡೀತದೆ ಕಲಬುರಗಿದಾಗ? ಕಾನೂನು ಅಂಜಿಕಿಲ್ಲ ಇವ್ರಿಗೆ. ಏನಂದ್ರೆ ನಮ್ಮಿಂದ ಮಂತ್ರಿಗಳಿದ್ದಾರೆ, MLA ಅಂದ್ರೆ ಯಾವ ಮಂತ್ರಿ ಯಾವ MLA ಕಾನೂನು ಬಿಟ್ಟು ಮಾಡ್ತೀರಿ ಅಂತ ಕೆಲಸ ನೀವು? ನಾನು ಕೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಇವತ್ತ ಇದ್ರ ಮೇಲೆ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕು, JD ಕಮಿಷನರ್ ಅವರು ಇದ್ರ ಮೇಲೆ ಕ್ರಮ ತಗೋಬೇಕಂತ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, CS ಐಟ್ ನಲ್ಲಿ ಲೂಟಿ ಆಗ್ತಾ ಇದೆ ನಮ್ ಜಿಲ್ಲೆದಾಗ. ಇಂದ ಯಾರ್ಯಾರು ತಗೊಂಡಿದ್ದಾರೆ CS ಐಟ್ಗಳು ಅದೆಲ್ಲ ರದ್ದುಪಡಿಸ್ಬೇಕು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು. ಈಗ ಆ ಪಾರ್ಟಿ ಈ ಪಾರ್ಟಿದವ್ರು ಅಂತಿಲ್ಲ, ಎಲ್ಲ ರಾಜಕಾರಣಿ ಮಕ್ಕಳುಗಳು, ರಾಜಕಾರಣಿಗಳೇ ಆ CS ಐಟ್ಗಳು ತಗೊಂಡಿದ್ದಾರೆ. MLAಗಳು ಇವ್ರಿಗೇನ್ ಕಮ್ಮಿ ಬಿದ್ದಿದ್ದಾರೆ? MLAಗಳಿಗೆ ಒಂದ್ CS ಐಟ್ ಎದಕ್ ಕೊಡ್ತಾವ ಸರ್ಕಾರ ಅಂದ್ರೆ ಸಾರ್ವಜನಿಕರಿಗೆ ನಿಮ್ ಕಡೆಯಿಂದ ಸವಲತ್ತು ಸಿಗ್ಬೇಕು, ಬಡವರಿಗೆ ಮಕ್ಕಳಿಗೆ ಸವಲತ್ತು ಸಿಗ್ಬೇಕು, ಎಜುಕೇಶನ್ ಕೊಡ್ಬೇಕು. ಡೆಂಟಲ್ ಕಾಲೇಜ್ ಮಾಡ್ರಿ, ಮಕ್ಕಳಿಗೆ BDS ನೀವು ಟ್ರೈನಿಂಗ್ ಕೊಡ್ರಿ, ಡಾಕ್ಟರ್ಸ್ ಮಾಡ್ರಿ ಅಂತ ಒಂದು CS ಐಟ್ ಇಲ್ಲಿ ನಿಮ್ಗೆ ಕೊಡೋದು. ನೀವು ಇವತ್ತೆಲ್ಲ ಬಿಟ್ಟು ಬಾಜು ಇಟ್ಟು ಇವತ್ತು ಒಬ್ಬರು CS ಐಟ್ ಪ್ರೈವೇಟ್ ಕಾಲೇಜ್ದವರಿಗೆ ಲೀಸ್ ಕೊಡ್ತಾರೆ, ಒಬ್ಬರು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ತಾರೆ. ಇವೆಲ್ಲ ಏನ್ ಕಾನೂನು ಎಲ್ಲಿ ಹೋಗಿದೆ? ಕಾನೂನು ಬೇಕಲ್ಲ. CS ಐಟ್ ಲೂಟಿ ಮಾಡ್ತಾ ಇದ್ದೀರಾ? 100% ಮುಂದಿನ ದಿನದಾಗ ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾರ್ಯಾರು ನಾನು ಇವತ್ತು ABMS ಅಲ್ ಬ್ರದರ್ ಡೆಂಟಲ್ ಕಾಲೇಜ್ ಬಗ್ಗೆ ನಾನು ಇವತ್ತು ಮಾತಾಡಕ್ ಕಳಿಸಿದ್ದೀನಿ. ಮುಂದಿನ ದಿನದಾಗ ಇದು ಇಲ್ಲಿದ್ದಂತ ಅಧಿಕಾರಿಗಳು ಸರ್ವೆ ಮಾಡಿದ್ರೆ ಆಟೋಮೆಟಿಕ್ ಅವೆಲ್ಲ ಹೊರಗೆ ಬರ್ತಾವ. ನನ್ನ ಹತ್ರ ದಾಖಲೆ ಇದೆ, ಸಮಯ ಬಂದಾಗ ಅದನ್ನು ಹೆಸರುಗಳು ಕೊಡ್ತೀನಿ. ನಾವು ಯಾರಿಗ ಅಂಜಿ ನಾವು ಇಲ್ಲಿ ಪ್ರೆಸ್ ಮೀಟ್ ಆಗ್ಲಿ ಯಾವ್ದಾಗ್ಲಿಲ್ಲ. ಕಾನೂನಿಗೆ ಅಂಜಿ ಕಾನೂನ್ ಚೌಕಟ್ಟದಾಗ ಇರ್ಬೇಕಂತ ನಾವು ಇವತ್ತು ಜನರ ಮಧ್ಯೆ ಇದು ಏನಿದೆ ಅಂತ ನಾವು ತರ್ತಾ ಇದ್ವು. ಆಗರ ಏನಿಲ್ಲ, ಇದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ರದ್ದುಪಡಿಸ್ಬೇಕು. ಫಸ್ಟ್ ಆಫ್ ಆಲ್ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಇವ್ರಿಗೆ ಈ ಹಾಸ್ಪಿಟಲ್ ಮೇಲೆ ಜೀವನ ನಡೆಯಲ್ಲ, ಟ್ರಸ್ಟಿ ನಡೆಯಲ್ಲ. ದೇವ್ರು ಬಹಳಷ್ಟು ಕೊಟ್ಟಿದ್ದಾನೆ. ಇವತ್ತು ನಾನು ಆಗ್ರಹ ಏನ್ ಮಾಡ್ತೀನಿ ಅಂದ್ರೆ ಇದೇ 8,57,000 ರೂಪಾಯಿ ನಾನೇ ತುಂಬ್ತೀನಿ, ಇದು ನನಗೆ ಕೊಡ್ರಿ. ನಾ ಇವತ್ತು ಬಡ ಮಕ್ಕಳಿಗೆ ನಾನು ಓದಿಸ್ತೀನಿ ಫ್ರೀದಾಗ. ಹಾಸ್ಪಿಟಲ್ ನಡೆಸಿದ್ದಾರೆ, ಹಾಸ್ಪಿಟಲ್ ನಡೆಸ್ಲಕ್ಕ ಹಾಸ್ಪಿಟಲ್ದವ್ರು ಪರ್ಮಿಷನ್ ಹೆಂಗ್ ಕೊಟ್ಟಿದ್ದಾರೆ ಇವರಿಗೆ? ಅದನ್ನು ಮುಂದಿನ ದಿನದಾಗ ಅವ್ರನ್ನು ಇದು ಪಾರ್ಟಿ ಹಾಕ್ತಾರೆ. ಇವತ್ತು ಹಾಸ್ಪಿಟಲ್ ಮಲ್ಟಿ ಹಾಸ್ಪಿಟಲ್ ನಡೆಸ್ಬೇಕಂದ್ರೆ ಪರ್ಮಿಷನ್ ತಗೊಂಡಿರ್ತಾರಲ್ಲ, ಪರ್ಮಿಷನ್ ತಗೊಂಡಾಗ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಲ್ಲ, ಅವೆಲ್ಲ ಮುಂದಿನ ದಿನದಾಗ ಹೊರಗೆ ಬರ್ಬೇಕು. ಹೆಲ್ತ್ ಮಿನಿಸ್ಟರ್ ಯಾರಿದ್ದಾರೆ? ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರು. ಇವತ್ತಿದ ಹಾಸ್ಪಿಟಲ್ ಯಾರು ಉದ್ಘಾಟನೆ ಮಾಡಕ್ ಹೋಗ್ತಾ ಇದ್ದಾರೆ? ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರು ಇದ್ದಾರೆ ಅದಾಗ ಚೀಫ್ ಗೆಸ್ಟ್. ಈ ಟ್ರಸ್ಟಿ ವ್ಯಕ್ತಿ ಹೆಸರು ಹೇಳಲ್ಲ, ಅವ್ರು ಬಹಳ ಆತ್ಮೀಯವರು. ಯಾರಿಗೆ? ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ. ಇವತ್ತು ಇವೆಲ್ಲ ಜನರಿಗೆ ಗೊತ್ತಾಗುತ್ತೆ. ಜನ ಇವತ್ತು ಮೂಕುರ ಕೂತಿಲ್ಲ. ಇವತ್ತ ಅವರು ನಾಳೆ ಚೀಫ್ ಗೆಸ್ಟ್ ಇದ್ದಾರೆ, ಇದಕ್ಕೆ ಉದ್ಘಾಟನೆಗೆ ಹೋಗ್ತಾ ಇದ್ದಾರೆ ನಾಳೆಗೂ. ಸಪೋರ್ಟ್ ಇದ್ದಾವೆ ಇಂಥವ್ರು ಕಳ್ಳವ್ರು ಮತ್ ಮಾಡೋರೆಲ್ಲ. ದಯಮಾಡಿ ನೀವು ನಿಮ್ ಸರ್ಕಾರ ಆಗ್ಲಿ ನೀವು ಇಂಥವ್ರಿಗೆ ಸಪೋರ್ಟ್ ಮಾಡಬೇಡ್ರಿ, ಕಾನೂನು ಚೌಕಟ್ಟಿನಲ್ಲಿ ಸಪೋರ್ಟ್ ಮಾಡ್ರಿ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ.